ಗಾರ್ಬೇಜ್ ಸಿಟಿ ಆಯ್ತಾ ಸಿಲಿಕಾನ್ ಸಿಟಿ ಬೆಂಗಳೂರು. 2 ದಿನದಿಂದ ಬೆಂಗಳೂರಿನಲ್ಲಿ ಕಸ ವಿಲೇವಾರಿ ಆಗ್ತಾ ಇಲ್ಲ. ಗಾರ್ಡನ್ ಸಿಟಿ, ಸಿಲಿಕಾನ್ ಸಿಟಿ ಅಂತ ಕರೆಸಿಕೊಳ್ಳುವಂತ ಬೆಂಗಳೂರು ಈಗ ಗಾರ್ಬೇಜ್ ಸಿಟಿ ಆಯ್ತಾ? 2 ದಿನದಿಂದ ಬೆಂಗಳೂರಿನಲ್ಲಿ ಕಸ ವಿಲೇವಾರಿ ಆಗ್ತಾ ಇಲ್ಲ. 2 ದಿನಗಳಿಂದ ಕಸ ವಿಲೇವಾರಿಯನ್ನ ಮಾಡ್ತಾ ಇಲ್ಲ ಕಸದ ಲಾರಿಗಳು. ಕಸ ವಿಲೇವಾರಿ ಆಗದೆ ಬೆಂಗಳೂರಿನಲ್ಲಿ ಸಮಸ್ಯೆ ಜಾಸ್ತಿ ಆಗಿದೆ. 65% ಕಸ ವಿಲೇವಾರಿ ಘಟಕ ಬೆಂಗಳೂರಿನಲ್ಲಿ ಬಂದ್ ಆಗಿದೆ. ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ ನೀವು, ಕಸ ವಿಲೇವಾರಿ ಮಾಡುವಂತ ಲಾರಿಗಳು ಸಾಲುಗಟ್ಟಿ ನಿಂತಿವೆ. ಕಣ್ಣೂರು ಮಿಟಗಾನಹಳ್ಳಿಯಲ್ಲಿ ಗ್ರಾಮಸ್ಥರಿಂದ ಪ್ರತಿಭಟನೆ ನಡೆದಿದೆ. ಕಸ ವಿಲೇವಾರಿ ಮಾಡದಂತೆ ಗ್ರಾಮಸ್ಥರು ಪ್ರತಿಭಟನೆ ಮಾಡುತ್ತಿದ್ದಾರೆ. ಕಸದಿಂದ ಗ್ರಾಮದಲ್ಲಿ ವಾಸನೆ, ರೋಗ ಹರಡ್ತಾ ಇದೆ. ಕಣ್ಣೂರು ಮಿಟಗಾನಹಳ್ಳಿಯಲ್ಲಿ ಕಸದ ಲಾರಿಗಳಿಗೆ ತಡೆ ಒಡ್ಡಲಾಗಿದೆ. ಅವೈಜ್ಞಾನಿಕವಾಗಿ ತ್ಯಾಜ್ಯವನ್ನ ಡಂಪ್ ಮಾಡ್ತಾ ಇದ್ದಾರೆ ಅಂತ ಇದರ ವಿರುದ್ಧ ಗ್ರಾಮಸ್ಥರು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಮಿಟಗಾನಹಳ್ಳಿಯಲ್ಲಿ ಪ್ರತಿನಿತ್ಯ 40,000 ಟನ್ ಕಸ ಸಂಗ್ರಹ ಆಗುತ್ತೆ. ಬೆಂಗಳೂರಿನಿಂದ 600 ಕಸದ ಲಾರಿಗಳಿಂದ ಅಲ್ಲಿ ಕಸ ಡಂಪ್ ಮಾಡಲಾಗ್ತಾ ಇದೆ. ಅವೈಜ್ಞಾನಿಕವಾಗಿ ಕಸವನ್ನ ಅಲ್ಲಿ ಡಂಪ್ ಮಾಡ್ತಿದ್ದಾರೆ ಅಂತಲೇ ಈಗ ಗ್ರಾಮಸ್ಥರು ಪ್ರತಿಭಟನೆ ನಡೆಸ್ತಾ ಇರೋದು. ಬೆಂಗಳೂರಲ್ಲಿ ಕಸ ವಿಲೇವಾರಿಯಲ್ಲಿ ಭಾರಿ ವ್ಯತ್ಯಯ ಆಗಿದೆ. ಕಣ್ಣೂರು ಮಿಟಗಾನಹಳ್ಳಿಯಲ್ಲಿ ಕಸ ಲಾರಿಗಳಿಗೆ ತಡೆ ಒಡ್ಡಲಾಗಿದೆ. ಕಸದ ಕ್ವಾರಿಯಿಂದ ಬರೋ ವಾಸನೆ ತಡೆಗೆ ಜನ ಒತ್ತಾಯಿಸಿದ್ದಾರೆ. ಅಧಿಕಾರಿಗಳಿಗೆ ಮನವಿ ಮಾಡಿದ್ದಾರೆ. ಆದ್ರೂ ಸಹ ಅಧಿಕಾರಿಗಳು ಕ್ಯಾರೆ ಅಂದಿಲ್ಲ, ನಿರ್ಲಕ್ಷ್ಯ ಮಾಡಿದ್ದಾರೆ ಅಂತ ಗ್ರಾಮಸ್ಥರು ಆರೋಪ ಮಾಡುತ್ತಿದ್ದಾರೆ. 6 ತಿಂಗಳಿಂದ ಗ್ರಾಮಸ್ಥರು ಮನವಿ ಮಾಡ್ತಾ ಇದ್ರು, ಬಿಬಿಎಂಪಿ ಮಾತ್ರ ನಿರ್ಲಕ್ಷ್ಯ ಮಾಡ್ತಿದ್ದಂತೆ. ಕಸದ ಲಾರಿಗಳನ್ನ ತಡೆದಿದ್ದಾರೆ. ಈಗ ಗ್ರಾಮಸ್ಥರು ಪ್ರತಿಭಟನೆ ನಡೆಸಿದ್ದಾರೆ. 2 ದಿನಗಳಿಂದ ಕಸದ ಲಾರಿಗಳು ನಿಂತಲ್ಲೇ ನಿಂತಿದೆ. 450ಕ್ಕೂ ಹೆಚ್ಚು ಲಾರಿಗಳಿಂದ ಕಸ ವಿಲೇವಾರಿ ಆಗಿಲ್ಲ. ಅವೈಜ್ಞಾನಿಕವಾಗಿ ತ್ಯಾಜ್ಯವನ್ನ ಡಂಪ್ ಮಾಡ್ತಾ ಇದ್ದಾರೆ ಅನ್ನೋದೇ ಗ್ರಾಮಸ್ಥರ ಆಕ್ರೋಶಕ್ಕೆ ಕಾರಣವಾಗಿದೆ. 2 ದಿನದಿಂದ ಬೆಂಗಳೂರಿನಲ್ಲಿ ಕಸ ವಿಲೇವಾರಿ ಆಗ್ತಾ ಇಲ್ಲ. ಕಸ ವಿಲೇವಾರಿ ಮಾಡ್ತಾ ಇಲ್ಲ ಕಸದ ಲಾರಿಗಳು. ಕಾರಣ ಇಲ್ಲಿ ಸಾಲುಗಟ್ಟಿ ಲಾರಿಗಳು ನಿಂತಿದೆ. ದೃಶ್ಯದಲ್ಲಿ ನೋಡ್ತಾ ಇದೆ. ಕಣ್ಣೂರು ಮಿಟಗಾನಹಳ್ಳಿಯಲ್ಲಿ ಈ ಲಾರಿಗಳಿಗೆ ಅಲ್ಲಿನ ಗ್ರಾಮಸ್ಥರು ತಡೆ ಒಡ್ಡಿದ್ದಾರೆ. ಈ ಕಸ ತಗೊಂಡೋಗಿ ಅಲ್ಲಿ ಹಾಕೋದ್ರಿಂದ ಅಲ್ಲಿನ ಜನರಿಗೆ ಸಮಸ್ಯೆ ಆಗ್ತಾ ಇದೆ. ಕಣ್ಣೂರು ಮಿಟಗಾನಹಳ್ಳಿಯಲ್ಲಿ ಅವೈಜ್ಞಾನಿಕವಾಗಿ ಈ ತ್ಯಾಜ್ಯಗಳನ್ನ ತಗೊಂಡೋಗಿ ಡಂಪ್ ಮಾಡ್ತಾ ಇದ್ದಾರೆ. ಪ್ರತಿನಿತ್ಯ 40,000 ಟನ್ ಕಸ ಸಂಗ್ರಹ ಆಗತ್ತೆ. ಕೆಟ್ಟ ವಾಸನೆ ಬರುತ್ತೆ, ರೋಗಗಳ ಹರಡ್ತಾ ಇದೆ. ಇದ್ರ ಬಗ್ಗೆ ಅಧಿಕಾರಿಗಳ ಗಮನಕ್ಕೆ ತಂದ್ರು ನಿರ್ಲಕ್ಷ್ಯ ಮಾಡ್ತಿದ್ದಾರಂತೆ. ಕಳೆದ 6 ತಿಂಗಳಿಂದ ಬಿಬಿಎಂಪಿಗೆ ಇದ್ರ ಬಗ್ಗೆ ಮನವಿ ಮಾಡ್ತಿದ್ದಾರೆ ಅಲ್ಲಿನ ಗ್ರಾಮಸ್ಥರು. ಕಿವಿಗೆ ಹಾಕೋಬೇಕಾದಂತ ಅಧಿಕಾರಿಗಳು ಸೈಲೆಂಟ್ ಆಗಿದ್ರು. ಈಗ ನೋಡಿದ್ರೆ ಅಲ್ಲಿನ ಗ್ರಾಮಸ್ಥರು ಪ್ರತಿಭಟನೆ ಮಾಡ್ತಿದ್ದಾರೆ. ಕಳೆದ 3 ದಿನಗಳಿಂದ ಮಿಟಗಾನಹಳ್ಳಿ ಏನು ಕಸದ ಕ್ವಾರಿ ಇದೆ ಅದು ಫುಲ್ ಸ್ಟ್ರೈಕ್ ನಡೀತಾ ಇರುವಂಥದ್ದು. ಈಗ ನೀವು ನೋಡ್ತಾ ಇದ್ದೀರಾ, ಮಿಟಗಾನಹಳ್ಳಿ ಗ್ರಾಮಸ್ಥರು ಈ ಒಂದು ಸ್ಥಳದಲ್ಲಿ ಸ್ಟ್ರೈಕನ್ನು ಮಾಡ್ತಾ ಇರುವಂಥದ್ದು. ಯಾಕೆಂತಂದರೆ ಎರಡು ಕಡೆ 2 ಟ್ರೈಲರ್ಗಳನ್ನು ನಿಲ್ಲಿಸಿ ಯಾವುದೇ ಗಾರ್ಬೇಜ್ ಲಾರಿಗಳನ್ನು ಬರದೇ ಇದ್ದಂಗೆ ತಡೆದಿರುವಂಥದ್ದು. ಕಾರಣ ಏನಂತಂದರೆ, ಪ್ರಮುಖವಾಗಿ ಕಳೆದ 6 ತಿಂಗಳ ಹಿಂದೆ ಈ ಒಂದು ಸ್ಥಳಕ್ಕೆ ಬಿಬಿಎಂಪಿ ಕಮಿಷನರ್ ಅವರು ಭೇಟಿ ಕೊಟ್ಟಂಥ ಸಂದರ್ಭದಲ್ಲಿ ಹಲವಾರು ಭರವಸೆಗಳನ್ನು ಈ ಒಂದು ಗ್ರಾಮಸ್ಥರಿಗೆ ಕೊಟ್ಟಿದ್ದರು. ಯಾಕೆಂದರೆ ಕುಡಿಯೋ ನೀರಿನ ಭರವಸೆ ಆಗಿರ್ಬೋದು, ಜೊತೆಗೆ ಏನು ಈ ಒಂದು ವಾಸನೆ ಬರ್ತಾ ಇತ್ತು ಈ ಒಂದು ಸ್ಥಳದಿಂದ, ಅದನ್ನು ಪ್ರಮುಖವಾಗಿ ಔಷಧಿಗಳ ಸಿಂಪರಣೆಯಿಂದ ತಡೆಗಟ್ತೀವಿ ಅನ್ನುವಂಥ ಒಂದು ಭರವಸೆಯನ್ನು ಕೊಟ್ಟಿದ್ದರು. ಅದ್ಯಾವುದು ಕೂಡ ಭರವಸೆಯನ್ನು, ಬೇಡಿಕೆಗಳನ್ನು ಈಡೇರಿಕೆ ಮಾಡಿಲ್ಲ. ಹೀಗಾಗಿ ಕಳೆದ 3 ದಿನಗಳಿಂದಲೂ ಕೂಡ ಏನು ಲಾರಿಗಳು, ಕಸದ ಲಾರಿಗಳು ಬೆಂಗಳೂರಿನಿಂದ ಬರ್ತಾ ಇದ್ವು, ಅವು ನಿಂತಲ್ಲೇ ನಿಂತಿರುವಂಥದ್ದು. ಈಗ ಬಹುತೇಕ ಸುಮಾರು 500ಕ್ಕೂ ಹೆಚ್ಚು ಲಾರಿಗಳು, ಕಸದ ಲಾರಿಗಳು ನಿಂತಲ್ಲೇ ನಿಂತಿವೆ. ಸುಮಾರು 3 ರಿಂದ 4 ಕಿಲೋಮೀಟರ್ ಉದ್ದಕ್ಕೂ ಕೂಡ ಈ ಒಂದು ಲಾರಿಗಳು ನಿಂತಿರುವಂಥದ್ದು. ಸಾಕಷ್ಟು ವಾಸನೆಯನ್ನು ಬರ್ತಾ ಇರುವಂಥದ್ದು. ಗ್ರಾಮಸ್ಥರು ಕೂಡ ಕಳೆದ 3 ದಿನಗಳಿಂದ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ಸಾಕಷ್ಟು ಮನವಿಯನ್ನು ಕೊಟ್ಟಿದ್ದಾರೆ. ಅಧಿಕಾರಿಗಳು ಯಾರು ಕೂಡ ಸ್ಪಂದಿಸ್ತಾ ಇಲ್ಲ. ಇಲ್ಲಿ ಮಹಿಳೆಯರು ಕೂಡ ಇದ್ದಾರೆ. ಅವರು ಪ್ರೆಗ್ನೆಂಟ್ ಕೂಡ, ಅಂದರೆ ಕುಡಿಯೋದಕ್ಕೆ ನೀರಿಲ್ಲ, ಸಾಕಷ್ಟು ಸಮಸ್ಯೆಗಳಾಗ್ತಾ ಇದೆ. ಆ ಒಂದು ಬೇಡಿಕೆಗಳನ್ನು ಸರ್ಕಾರದ ಮುಂದೆ ಇಟ್ಟರು ಕೂಡ ನಮ್ಮ ಈಡೇರಿಸ್ತಾ ಇಲ್ಲ ಅನ್ನುವಂಥದ್ದು. ಇಲ್ಲಿ ಇದ್ದಾರೆ. ಸರ್ ಹೇಳಿ, ನಿಮ್ದು ಏನು ಪ್ರಮುಖ ಬೇಡಿಕೆ? ಯಾಕೆ ಈ 3 ದಿನದಿಂದ ಸ್ಟ್ರೈಕ್ ನಡೀತಾ ಇದೆ? ಇಲ್ಲಿ ಏನಕ್ಕೋಸ್ಕರ ನೀವು ಸ್ಟ್ರೈಕ್ ಮಾಡ್ತಾ ಇದ್ದೀರಾ? ಬೆಂಗಳೂರಾಗಿರೋ ಕಸ ಸುಮಾರು 9 ವರ್ಷದಿಂದ ತಂದು ಸುರಿತಾವ್ರು. ಇಲ್ಲಿ 9 ವರ್ಷದಿಂದ ನಾವು ಇಲ್ಲಿ ವಾಸನೆ ಅನುಭವಿಸ್ತಾ ಇದ್ದೀರಿ. ಮತ್ತು ಇಲ್ಲಿ ಏನೇ ಒಂದು ಅನಾನುಕೂಲ ಆದ್ರೂ ನಾವು ಇವತ್ತರ ಸರಿ ಆಗುತ್ತೆ, ನಾಳೆ ಸರಿ ಆಗುತ್ತೆ ಅಂದ್ಬಿಟ್ಟು ನಾವು ಕಾಯ್ತಾ ಇದ್ರಿ. ಬರ್ತಾರೆ, ಆಶ್ವಾಸನೆಗಳು ಕೊಡ್ತಾರೆ, ಹೋಗ್ತಾರೆ. 6 ತಿಂಗಳ ಹಿಂದೆ ಹಂಗೆ
BBMP ಆಯುಕ್ತರು ಬಂದು ನಿಮಗೆಲ್ಲ ಏನು ಅನಾನುಕೂಲ ಇದೆ ಅಂತೆಲ್ಲ ನೋಡಿ ಎಲ್ಲ ಪರಿಶೀಲನೆ ಮಾಡಿದ್ರು. ನೋಡಿ ಕುತ್ಕೊಂಡು ಊರು ಇನ್ನೂ ಗ್ರಾಮಸ್ಥರು ಹೆಚ್ಚಾಗಿ ಸೇರಿದ್ರಿ. ಆವಾಗ ಹೇಳಿದ್ದಾರೆ ನಿಮ್ಗೆ ಏನು ಇಲ್ಲಿ ಅನಾನುಕೂಲ ಆಗುತ್ತಿದೆ ಅದೆಲ್ಲ ನಾವು ಸರಿಪಡಿಸ್ಕೊಡ್ತೀರಿ, ಲಿಚಡಿ ಕಡೆಯಿಂದ ನಾವು ಸ್ಥಳಾಂತರ ಮಾಡಿಕೊಡ್ತೀರಿ, ಮತ್ತು ಇಲ್ಲಿ ವಾಸನೆ ಬರೋದಂಗೆ ನೋಡ್ತೀರಿ ಅಂತ ಎಲ್ಲ ಭರವಸೆಗಳು ಕೊಟ್ಟು ಇವಾಗ ಯಾರು ಈ ಕಡೆ ತಲೆ ಹಾಕ್ದಿರಂಗೆ ಆಗಿಬಿಟ್ಟಿದ್ದಾರೆ ಸರ್. ನಾವು ಎಷ್ಟು ಅಂತೂ ಸಹಿಸೋಕ್ಕಾಗುತ್ತೆ ಸರ್. ಅದರಿಂದ ನಾವು ಊರವರೆಲ್ಲ ಸೇರಿ ಗಾಡಿಗಳು ಅಡ್ಡಾಕಿರಿ ಸರ್. ಮೆಡಿಕಲ್ ರಿಪೋರ್ಟ್ ಬೇಕಾದ್ರೂ ಕೊಡ್ತೀರಿ ನಾವು. ಆ ಥರ ಆಗಿಬಿಟ್ಟಿದೆ. ಕುಡಿಯೋಕೆ ಒಂದು ನೀರು ಕುಡಿದ್ರೆ ಗಂಟ್ಲೆಲ್ಲ ತುಂಬ ನೋವು ಬರ್ತಾಯಿದೆ. ಹಾಸ್ಪಿಟ್ಲಿಗೆ ಎಷ್ಟು ಸಲ ಹೋಗೋಕೆ ಸರ್? ಕೂಲಿ ಮಾಡಿ 500-600 ರೂಪಾಯಿ ಕೂಲಿ ಮಾಡ್ಕೊಂಡಿರೋ ಜನ ಅದು ದುಡಿಯೋದೆಲ್ಲ ಹಾಸ್ಪಿಟ್ಲಿಗೆ ಒಂದು ಮೆಡಿಕಲ್ ಕ್ಯಾಂಪೇ ಆಗಲಿ ಯಾವುದೇ ಆಗಲಿ ಮಾಡಿಲ್ಲ. ಅವ್ರೇನು ಬರ್ತಾರೆ, ಅವ್ರಿಗೇನು ಕಸ ಡಂಪಿಂಗ್ ಆಗಬೇಕು, ಗಾಡಿಗಳು ಹೋಗ್ತಾ ಇರಬೇಕು, ಬೆಂಗಳೂರಿಂದ ಕಸ ಖಾಲಿ ಆಗಬೇಕು, ಅಷ್ಟೇ ಅವ್ರ ಉದ್ದೇಶ ಇದೆ. ಅದರಿಂದ ಬೋರ್ವೆಲ್ಗಳು ಸಹ ಯಾವುದೂ ಆಗಿ ಅವ್ರು ಆಡ್ಕೊಟ್ಟಿಲ್ಲ. ನಮ್ಮ ಶಾಸಕರ ಕಡೆಯಿಂದ ಅನುದಾನದಲ್ಲಿ ಬಂದಿರೋ ಬೋರ್ವೆಲ್ಗಳು ಹಾಕಿದ್ರು. ಎಲ್ಲ ಬೋರ್ವೆಲ್ಲೂ ಲೀಚಡ್ ಬಂದಿದೆ ಸರ್. ನೀರೆಲ್ಲ ಕುಡಿಯೋಕೆ ಬಾಯಿ ಹತ್ರ ಎತ್ಕೊಂಡ್ರೆ ವಾಸನೆ, ಅದು ಕಲ್ಲರ್ ಇಲ್ಲ ಹೊರತು ಆದರೆ ಲೀಚಡೆಲ್ಲ ಇಳಿದ್ಬಿಟ್ಟಿದೆ ಸರ್. ಕುಡಿಯೋಕ್ಕಾಗ್ತಾಯಿಲ್ಲ, ಏನಿಲ್ಲ, ತುಂಬ ಅಂದರೆ ತುಂಬ ಅನಾನುಕೂಲ ನಡೀತಿದೆ ಸರ್. ನೀವು ಈಗ ಸ್ಟ್ರೈಕ್ ಮಾಡ್ತಾ ಇದ್ದೀರಿ, ಲಾರಿಗಳನ್ನ ಯಾವುದು ಕೂಡ ಬಿಡ್ತಾ ಇಲ್ಲ. ಅಧಿಕಾರಿಗಳು ಯಾರಾದರೂ ಸ್ಥಳಕ್ಕೆ ಭೇಟಿ ಕೊಟ್ಟಿದ್ದೀರಾ? ಸರ್ ಯಾರೂ ಬಂದಿಲ್ಲ ಸರ್, ಇನ್ನೂ ಯಾರೂ ಬಂದಿಲ್ಲ. ಯಾವುದೇ ರೀತಿ ಇದಾಗಿಲ್ಲ. ಅವ್ರಿಗೆ ಇಲ್ಲಿ ಏನಾಗ್ತಿದೆ ಅಂತೇಳಿ 3 ದಿನ ಅದಕ್ಕೆ ನಿಲ್ಲಿಸಿದ್ರಿ. ಬರಬೇಕು, ಅಧಿಕಾರಿಗಳು ಬರಬೇಕು, ನಮಗೆ ಇಲ್ಲಿ ಏನು ತೊಂದರೆ ಆಗ್ತಾಯಿದೆ ಎಲ್ಲ ಫಸ್ಟು ಬಗೆಹರಿಸಿ ಕೊಡೋ ಸಲುವಾಗಿ ನಾವು ಹೋರಾಟ ಮಾಡ್ತೀವಿ ಸರ್. ಮಾಡ್ಕೊಡ್ತೀವಿ, ಎಲ್ಲ ಅನುಕೂಲ ಮಾಡ್ಕೊಡ್ತೀವಿ ಅಂದರು. ನೀರಲ್ಲೆಲ್ಲ ವಾಸನೆ, ಮನೆಗಳ ಹತ್ರ ಪಾತ್ರೆ ತೊಳೆಯೋಕ್ಕಾಗಲ್ಲ, ನೊಣ ಜಾಸ್ತಿ ವಾಸನೆ ಅಂದರೆ ವಾಸನೆ ಇರೋಕ್ಕಾಗಲ್ಲ. ಸ್ವಂತ ಪ್ರೆಗ್ನೆಂಟ್ಗಳು ಚಿಕ್ಕ ಮಕ್ಕಳು ಎಲ್ಲ ಇರ್ತಾರೆ. ಹೆಂಗಿರ್ಬೇಕು ನಾವು? ಎಲ್ಲ ಮಾಡ್ಕೊಡ್ತೀವಿ ಅಂತಾರೆ, ಮಾಡ್ಕೊಡಲ್ಲ. ಏನೂ ಬಂದು ಒಂದು ದಿನ ಮಾತಾಡ್ತಾರೆ, ನಾವೇನೋ ಹಿಂಗೆ ಸ್ಟ್ರೈಕ್ ಮಾಡಿದಾಗ ಬಂದು ಮಾತಾಡ್ತಾರೆ, ಮತ್ತೆ ಹೋಗ್ಬಿಡ್ತಾರೆ. ಅವ್ರ ಮನೆಗಳಿಗೆ ಚೆನ್ನಾಗಿರ್ತಾರೆ ಅವರು. ನಾವು ಸ್ವಂತ ಊರು ಬಿಟ್ಬಿಟ್ಟು ಇನ್ನು ಎಲ್ಲಿ ದೂರ ಹೋಗೋಕ್ಕಾಗ್ತೈತಾ? ನಾವು ಯಾವುದೇ ಕಾರಣಕ್ಕೂ ಕಸ ವಿಲೇವಾರಿ ಮಾಡೋದಕ್ಕೆ ಲಾರಿಗಳನ್ನು ಬಿಡೋದಿಲ್ಲ ಅನ್ನುವಂಥ ಒಂದು ಒತ್ತಾಯವನ್ನು ಊರಿನ ಗ್ರಾಮಸ್ಥರು ಮಾಡ್ತಾ ಇರುವಂಥದ್ದು. ಕ್ಯಾಮ್ರಾಮನ್ ಶಿವಕುಮಾರ್ ಜೊತೆ ನಂದೀಶ್ ಮಲೆನಹಳ್ಳಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.